ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಈ ಕ್ಷಣದ ದೊಡ್ಡ ಸುದ್ದಿ ಅಂದ್ರೆ ನೇಪಾಳದಲ್ಲಿ ಈಗ ಬೆಂಕಿ ಬಿದ್ದಿದೆ. ಖಟ್ಮಂಡುವಿನಲ್ಲಿ ಭೂಕಂಪವೇ ಆಗಿದೆ. ಕೆಪಿ ಓಲಿ ಕಾಣೆಯಾಗಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಇದುವರೆಗೂ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಖುದ್ದು ರಾಷ್ಟ್ರಪತಿ ಭವನದ ಮೇಲೆಯೇ ದಾಳಿ ಕೂಡ ನಡೆದಿದೆ. ಇನ್ನು ಅನೇಕ ಮಂತ್ರಿಗಳ ಮನೆಯ ಮೇಲೆ ಕೂಡ ಅಟ್ಯಾಕ್ ಮಾಡಲಾಗಿದೆ. ನೇಪಾಳದ ಆರ್ಮಿ ಬೀದಿಯಲ್ಲಿ ನಿಂತು ಬಿಟ್ಟಿದೆ. ಒಬ್ಬೊಬ್ಬರನ್ನೇ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪೊಲೀಸರಂತೂ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಪೊಲೀಸರು ಯಾವಾಗ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹಿಂದೆ ಸರಿದ್ರು, ಆಗ ಆರ್ಮಿ ಕೂಡ ಬರುತ್ತೆ. ಎಲ್ಲಾ ಮಂತ್ರಿಗಳನ್ನ ಸೇಫ್ ಮಾಡಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ನೇಪಾಳ ಯಾಕೆ ಸಡನ್ ಆಗಿ ಹಿಂಗಾಯ್ತು? ಈ ಇಡೀ ಪ್ರಕರಣದ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಗ್ಬೇಕಂದ್ರೆ ಕೆಲ ವರ್ಷಗಳ ಹಿಂದೆ ಹೋಗ್ಬೇಕು. ಮೋಸ್ಟ್ಲಿ ಒಂದೇ ವಿಡಿಯೋದಲ್ಲೇ ಇದನ್ನ ಹೇಳೋದಕ್ಕೆ ಕಷ್ಟ ಆಗಬಹುದು. ಆದ್ರೂ ಕೂಡ ಚಿಕ್ಕದಾಗಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. 2020 ಜೂನ್ 30 ರಾತ್ರಿ 9:42ಕ್ಕೆ ರಿಟೈರ್ಡ್ ಮೇಜರ್ ಗೌರವ್ ಆರ್ಯ ಅವರು ಒಂದು ಟ್ವೀಟ್ ಮಾಡಿದ್ರು. ಖಟ್ಮಂಡುವಿನಲ್ಲಿರುವಂತಹ ಚೈನೀಸ್ ಅಂಬಾಸಿಡರ್ ಹೌ ಯಾಂಕಿ ನೇಪಾಳದ PM KP ಶರ್ಮಾ ಅವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ನೇಪಾಳದ ಸರ್ಕಾರವನ್ನ ಇಂಡೈರೆಕ್ಟ್ ಆಗಿ ಚೈನೀಸ್ ಅಂಬಾಸಿಡರೇ ನಡೆಸ್ತಾ ಇದ್ದಾರೆ ಅಂತಲೂ ಹೇಳಿದ್ರು. KP ಶರ್ಮಾ ಓಲಿ ಕೂಡ ಆಕೆಯ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ರು. ಆಗ ನೇಪಾಳದ ಮಂದಿ ಇದನ್ನ ವಿರೋಧಿಸಿದ್ರು ಕೂಡ. ನೇಪಾಳದಲ್ಲಿ ಈಗ ಬಿದ್ದಿರುವಂತಹ ಬೆಂಕಿಗೆ ಕಾರಣ ಈ KP ಶರ್ಮನ ಮೂರ್ಖತನವೇ. ಚೀನಾ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದೇ ತಪ್ಪು, ಅಂಥದ್ರಲ್ಲಿ ಈ ಮನುಷ್ಯ ನೇಪಾಳವನ್ನ ಚೀನಾಗೆ ಬಿಟ್ಟು ಕೊಟ್ಟು ಬಿಟ್ಟಿದ್ರು. ಚೀನಾದ ಕೈಗೊಂಬೆಯಾಗ್ಬಿಟ್ಟಿದ್ರು. ಚೈನಾ ನೇಪಾಳದ 5 ಹಳ್ಳಿಗಳನ್ನ ಸುತ್ತುವರೆದಾಗ ಇದೇ ಓಲಿ ಸುಮ್ಮನೆ ಕೂತ್ಕೊಂಡಿದ್ದ. ಚೈನಾದವರು ಬಂದು ಅಲ್ಲಿದ್ದ ಹಳ್ಳಿಯ ಜನರನ್ನ ಒಟ್ಟು ಮಾಡಿ ಮೈಕ್ ಹಿಡಿದು ಅನೌನ್ಸ್ ಮಾಡಿ ಹೇಳ್ತಾರೆ, ಇನ್ಮೇಲಿಂದ ನೀವೆಲ್ಲ ಚೈನಾದವರು ಅಂತ. ನಂತರ 5 ಹಳ್ಳಿಗಳನ್ನ ವಶಪಡಿಸ್ಕೊಂಡು ಚೀನಾಗೆ ಸೇರಿಸ್ಕೊಂಡ್ರು. ಆಗ್ಲೂ ಈ ಮನುಷ್ಯ ಸುಮ್ಮನೆ ಕೂತಿದ್ರು. ಇದಂತೂ ಇತ್ತೀಚೆಗೆ ಅಬ್ಬಬ್ಬ ಅಂದ್ರೆ 2 ರಿಂದ 3 ವರ್ಷಗಳ ಈಚೆ ನಡೆದಿರೋದು. ಆದ್ರೆ ಈ ವಿಷಯವನ್ನ 5 ವರ್ಷಗಳ ಮುಂಚೆ ಗೌರವ್ ಆರ್ಯ ಇದನ್ನ ಟ್ವೀಟ್ ಮಾಡಿ ಹೇಳಿದ್ರು. ಈ ಲೇಡಿ ಅಂಬಾಸಿಡರ್ PM KP ಶರ್ಮಾ ಓಲಿಯನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಅಂತ. ಎಕ್ಸಾಕ್ಟ್ಲಿ ಅದು ನಿಜವೇ ಆಗಿದೆ. ಇನ್ನೂ ಯಾರಾದ್ರೂ ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಕ್ಕೆ ಈ ದಂಗೆ ಆಗಿದೆ ಅಂತ ಅನಿಸ್ತಾ ಇದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನೋಡಿ, ಈ ಗಲಭೆಯಲ್ಲಿ ಆಲ್ರೆಡಿ 19 ಮಂದಿ ಸಾವಿಗೀಡಾಗಿದ್ದಾರೆ. ಇನ್ನೂ ಮುಂದಿನ ದಿನದಲ್ಲಿ ಎಷ್ಟು ಜೀವಗಳು ಹೋಗಲಿದೆಯೋ. ಬಟ್ ಹಾಗೆ ಆಗದೇ ಇರಲಿ ಅಂತ ಬೇಡ್ಕೊಳ್ಳೋಣ. ನೇಪಾಳ ಕೂಡ ಒಂದು ಹಿಂದೂ ರಾಷ್ಟ್ರ. ಅಲ್ಲಿರುವಂಥ ನಮ್ಮ ಸಹೋದರ ಸಹೋದರಿಯರಿಗೆ ಏನೂ ಆಗದೇ ಇರಲಿ. ಇನ್ನೊಂದು ಸತ್ಯ ಏನಂದ್ರೆ, ಈ ಸೋಷಿಯಲ್ ಮೀಡಿಯಾವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದ್ದಲ್ಲ. ಇದನ್ನ ನೇಪಾಳದ ನ್ಯಾಯಾಲಯವೇ ಹೇಳಿದ್ದು. ಯಾಕಂದ್ರೆ ನೇಪಾಳ ಹೇಳಿತ್ತು, ನಮ್ಮ ಸರ್ಕಾರದ ಜೊತೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಸುಮಾರಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿರ್ಲಿಲ್ಲ. ಸೊ ಕೋರ್ಟ್ ಆದೇಶದಂತೆ ಕ್ರಮ ತೆಗೆದುಕೊಳ್ಳಲಾಯಿತು. ಎಲ್ಲರೂ ಹೇಳ್ತಾ ಇರೋ ಹಾಗೆ ಯಾವುದೇ ಜೆನ್ಸಿಗಳು ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇಲ್ಲ. ಯುವಕರು ಬಂದಿದ್ದು ನಿಜ, ಆದ್ರೆ ಅವರನ್ನ ಜೆನ್ಸಿ ಅಂತ ಬ್ರ್ಯಾಂಡಿಂಗ್ ಮಾಡಿಬಿಟ್ರು. ಯಾಕಂದ್ರೆ ಜೆನ್ಸಿಗಳು ಮೊಬೈಲ್ ಅನ್ನ ಕೈಯಿಂದ ಬಿಟ್ಟು ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅದನ್ನ ಯಾರು ನಂಬೋದಿಲ್ಲ. ನೇಪಾಳದಲ್ಲಿ ಮಾತ್ರ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಜೆನ್ಸಿಗಳು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಈ ರೀತಿ ಗಲಾಟೆ ಪ್ರತಿಭಟನೆಗೆ ಅಂತ ರೋಡ್ಗಿಳಿಯೋಕೆ ಟೈಮ್ ಇಲ್ಲ. ನೇಪಾಳದಲ್ಲಿ ಕೆಲವೇ ಸಮಯದ ಹಿಂದೆ ನೇಪಾಳದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ಅಲ್ಲಿನ ಪ್ರಧಾನಿಯನ್ನ ಕೆಳಗಿಳಿಸಿ ರಾಜ ಶ್ರೀ ಪಾಂಚ್ ಜ್ಞಾನೇಂದ್ರ ವೀರ ವಿಕ್ರಮ ಶಾಂದೇವ್ ಪಾಂಚ್ ಅವರೇ ರಾಜರಾಗಬೇಕು ಅನ್ನೋ ಆಗ್ರಹ ಶುರುವಾಗಿತ್ತು. ಅವರನ್ನ ಅಲ್ಲಿನ ಜನ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ನಂಬ್ತಾರೆ. ಅವರಿಗಾಗಿ ಜನ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು, ನಮಗೆ ನಮ್ಮ ರಾಜರು ಬೇಕು ಅಂತ. ಆ ಟೈಮ್ನಲ್ಲಿ ಲಾಠಿ ಚಾರ್ಜ್ ಕೂಡ ದೊಡ್ಡದಾಗಿ ಆಗಿತ್ತು.
ಗಲಾಟೆ ನಡೆದಿತ್ತು. ಹಾಗೆ ಈಗ ನಡೀತಾ ಇರುವಂಥ ಗಲಾಟೆಗೆ ಕಾರಣ ಅಲ್ಲಿನ ಭ್ರಷ್ಟಾಚಾರ ಅಂತಂದ್ರೆ ನಂಬೋಕ್ಕಾಗತ್ತಾ? ಅಲ್ಲಿಗಿಂತ ಜಾಸ್ತಿ ಭ್ರಷ್ಟಾಚಾರವನ್ನ ಭಾರತವೇ ನೋಡ್ಬಿಟ್ಟಿದೆ. ಈ ಸಂಘರ್ಷ ಆಗ್ತಿರೋದು ಅಲ್ಲಿನ ಸರ್ಕಾರ ಚೀನಾಗೆ ನೇಪಾಳದ ಭೂಮಿಯನ್ನ ಮಾರ್ಕೊಂಡಿದೆ ಅನ್ನೋ ಕಾರಣಕ್ಕೆ ಆಗ್ತಾ ಇರುವಂತ ಸಂಘರ್ಷ. ನಿಮಗೆ ನೆನಪಿದೆ ಅನ್ಕೊಳ್ತೀನಿ, ಇದೇ ನೇಪಾಳದ PM ಈಗ ಮಾಜಿ ಪ್ರಧಾನಿ, ಇವರು ಒಂದು ಹೇಳಿಕೆ ಕೊಟ್ಟಿದ್ರು, ಪ್ರಭು ಶ್ರೀರಾಮ ಭಾರತದವರಲ್ಲ ನೇಪಾಳದವರು ಅಂತ. ಇಂಥದ್ದೇ ಅನೇಕ ಹೇಳಿಕೆ ಹಾಗೂ ಆಡಳಿತದಿಂದ ಜನ ಕೂಡ ಬೇಸತ್ತಿದ್ರು. ಇದೆಲ್ಲ ಕಾರಣಗಳಿಂದ ಅಲ್ಲಿ ಈಗ ಆಡಳಿತ ಬದಲಾವಣೆಯ ಆಪರೇಷನ್ ಆಗಿದೆ. ಅಮೆರಿಕ ಈ ಎಲ್ಲಾ ಕೆಲಸವನ್ನ ಮಾಡಿಸಿದೆ ಅಂತ ಹೇಳಬಹುದು. ಯಾಕಂದ್ರೆ ಬಾಂಗ್ಲಾದಲ್ಲೂ ಕೂಡ ಇದೇ ರೀತಿ ಮಾಡಿಸಿದ್ರು. ಆಗಸ್ಟ್ 5ಕ್ಕೆ ಶೇಖ್ ಹಸೀನರನ್ನ ತೆಗೆಸಲಾಗಿತ್ತು. ಈಗ ಸೆಪ್ಟೆಂಬರ್ 9 KP ಶರ್ಮಾ ಓಲಿ ಹೋಗ್ಬಿಟ್ರು. ನಿಮ್ಗೆ ನೆನಪಿರಬಹುದು, ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಆಟವನ್ನ ಕೂಡ ಹೀಗೆ ಎಂಡ್ ಮಾಡಿತ್ತು. ಡೀಪ್ ಸ್ಟೇಟ್ ಹಲವು ಪ್ರಯತ್ನವನ್ನ ಭಾರತದಲ್ಲೂ ಕೂಡ ಮಾಡಿದೆ, ಈಗಲೂ ಮಾಡ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿರೋದು 140 ಕೋಟಿ ಜನರು. ಎಲ್ಲರನ್ನ ಯಾಮಾರಿಸೋದು ಅಷ್ಟು ಸುಲಭ ಅಲ್ಲ. ಈಗ ಇನ್ನೊಂದು ದೊಡ್ಡ ಪ್ರಶ್ನೆ, ನೇಪಾಳದಲ್ಲಿ ಹೀಗೆ ಸರ್ಕಾರದ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇರೋದು ಯಾರು ಅನ್ನೋದು. ಆಬ್ವಿಯಸ್ಲಿ ಅಮೆರಿಕಾಗೆ ನೇಪಾಳ ತಂತ್ರಗಾರಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಆದರೆ ನೇಪಾಳ ಚೀನಾದ ಜೊತೆ ಆಪ್ತತೆ ಹೊಂದಿದ್ದಕ್ಕೆ ಅಮೆರಿಕ ಆಕ್ರೋಶಗೊಂಡಿತ್ತು. ಚೀನಾದ ಪ್ರಾಕ್ಸಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಓಲಿ ಸರ್ಕಾರವನ್ನ ಬೀಳಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಇದು ಜಿಯೋ ಪಾಲಿಟಿಕ್ಸ್. ಈ ಟೈಮಲ್ಲಿ ಭಾರತ ಏನ್ ಮಾಡಬೇಕು? ಅಫ್ಕೋರ್ಸ್ ನೇಪಾಳಕ್ಕೆ ಸಹಾಯ ಮಾಡಬೇಕಾಗತ್ತೆ. ಯಾರು ಏನೇ ಹೇಳಿದ್ರು ಕೂಡ ಹಿಂದೂ ರಾಷ್ಟ್ರ ಅನ್ನೋ ಕರುಣೆ ಭಾರತಕ್ಕೆ ಇದೆ. ಎಷ್ಟಾದ್ರೂ ನಮ್ಮ ಸೀತಾಮಾತೆಯ ತವರು ಮನೆ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.